ರಾವಣ ಕೋಪಗೊಂಡು ಪಕ್ಷಿಯ ರೆಕ್ಕೆಗಳನ್ನೇ ಕತ್ತರಿಸಿದನಂತೆ. ಕೆಳಗೆ ಬಿದ್ದ ಪಕ್ಷಿ ಶ್ರೀರಾಮ ಆ ಮಾರ್ಗವಾಗಿ ಬರುವುದನ್ನು ಕಾದು ರಾವಣ ಸೀತಾಮಾತೆಯನ್ನು ಕದ್ದೊಯ್ದದ್ದನ್ನು ತಿಳಿಸಿತಂತೆ. ರಾಮನು ಅದನ್ನು ಲೇ ಪಕ್ಷಿ ಎಂದು ಕರೆದು ಅದು ಲಯದಲ್ಲಿ ಲೀನವಾಗುವಂತೆ ಮಾಡಿದನಂತೆ. ಲೇ ಪಕ್ಷಿ ಎಂದದ್ದೇ ಆ ಸ್ಥಳಕ್ಕೆ ಲೇಪಾಕ್ಷಿ ಎಂಬ ಹೆಸರು ಬರಲು ಕಾರಣವಾಯಿತು. ನಮಸ್ಕಾರ ಸ್ನೇಹಿತರೆ, ವೈಷ್ಣವಿ ಸ್ಪಿರಿಚುವಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಆಂಧ್ರ ಪ್ರದೇಶದಲ್ಲಿರುವ ಲೇಪಾಕ್ಷಿ ದೇವಸ್ಥಾನದ ಆಶ್ಚರ್ಯಕರ ವಿಷಯಗಳನ್ನು ತಿಳಿಯುವುದಕ್ಕಿಂತಲೂ ಮೊದಲು ಯಾರೆಲ್ಲ ಹೊಸಬ್ರು ಇನ್ನ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ. ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ. ಬನ್ನಿ ಸ್ನೇಹಿತರೆ, ಲೇಪಾಕ್ಷಿ ದೇವಸ್ಥಾನದ ಆಶ್ಚರ್ಯಕರ ಸಂಗತಿಯನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ. ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯಲ್ಲಿದೆ ಅದ್ಭುತವಾದ ದೈವ ಸನ್ನಿಧಿ. 16ನೇ ಶತಮಾನದಲ್ಲಿ ನಿರ್ಮಿಸಲಾದ ದೇವಾಲಯ ಇದು. ಆದರೆ ಈ ದೇವಾಲಯದ ಉಲ್ಲೇಖ ಸ್ಕಂದ ಪುರಾಣದಲ್ಲೂ ಸಿಗುತ್ತದೆ. ಇಲ್ಲಿ ಅದ್ಭುತವಾದ ವೀರಭದ್ರ ದೇವಸ್ಥಾನ ಇದೆ. ಶಿವನ ವೀರಭದ್ರ ರೂಪಕ್ಕೆ ಸಮರ್ಪಿತವಾದ 108 ಶಿವಾಲಯಗಳಲ್ಲಿ ಇದು ಕೂಡ ಒಂದು. ವಿಜಯನಗರ ಅರಸರ ಆಳ್ವಿಕೆಯ ಕಾಲದಲ್ಲಿ ನಿರ್ಮಾಣವಾದ ಈ ದೇವಸ್ಥಾನ ವಿಜಯನಗರದ ವಾಸ್ತುಶಿಲ್ಪದ ಅದ್ಭುತ ಉದಾಹರಣೆ ಕೂಡ ಹೌದು. ಇಲ್ಲಿನ ಸುಂದರ ಕೆತ್ತನೆಗಳು, ವಾಸ್ತು ವೈಭವ ಎಲ್ಲರನ್ನೂ ಸೆಳೆಯದೇ ಇರದು. ಈ ದೇಗುಲ ಕರ್ನಾಟಕದ ಗಡಿಯಲ್ಲಿ ಇರುವುದರಿಂದ ಅನೇಕ ಕನ್ನಡ ಶಾಸನಗಳು ಇಲ್ಲಿವೆ. ಮನಸ್ಸಿಗೆ ಆನಂದ ನೀಡುವ ಅಪೂರ್ವ ಧಾರ್ಮಿಕ ತಾಣ ಇದು. ಬೆಂಗಳೂರಿಗೆ ಸುಮಾರು 140 ಕಿಲೋಮೀಟರ್ ದೂರದಲ್ಲಿ ಈ ದೇವಾಲಯವೂ ಇದೆ. ಸ್ನೇಹಿತರೆ, ಭಕ್ತರನ್ನು ಸೆಳೆಯುವಂತಹ ಈ ಅಪೂರ್ವ ತಾಣಕ್ಕೆ ರಾಮಾಯಣದ ಕಾಲದ ನಂಟು ಕೂಡ ಇದೆ. ಇಲ್ಲಿಗೆ ಲೇಪಾಕ್ಷಿ ಎಂಬ ಹೆಸರು ಬರುವುದಕ್ಕೆ ಈ ಕಾರಣದ ಹಿನ್ನೆಲೆ ಕೂಡ ಇದೆ. ಅದು ಸೀತಾಪಹರಣದ ಸಂದರ್ಭ. ಈ ಸಂದರ್ಭದಲ್ಲಿ ಶ್ರೀರಾಮನಿಗೆ ಪಕ್ಷಿಯಾದಂಥ ಜಟಾಯು ಸಿಕ್ಕಿದ್ದು ಇದೇ ಜಾಗದಲ್ಲಿ ಎಂಬ ನಂಬಿಕೆ ಕೂಡ ಇದೆ. ರಾವಣನು ಸೀತೆಯನ್ನು ಅಪಹರಿಸಿಕೊಂಡು ಹೋಗುತ್ತಿದ್ದ ಸಂದರ್ಭದಲ್ಲಿ ಪಕ್ಷಿರಾಜ ಜಟಾಯು ಅವನನ್ನು ತಡೆಯಲು ಯತ್ನಿಸಿದ. ಇದರಿಂದ ಕೋಪಗೊಂಡ ರಾವಣ ಜಟಾಯುವಿನ ರೆಕ್ಕೆಯನ್ನು ಕತ್ತರಿಸಿದ್ದ. ಇದರಿಂದ ಕೆಳಗೆ ಬಿದ್ದ ಪಕ್ಷಿ ಜಟಾಯು ಈ ಮಾರ್ಗವಾಗಿ ಶ್ರೀರಾಮ ಬರುವುದನ್ನೇ ಕಾಯುತ್ತಾ ಕುಳಿತಿತ್ತು. ಜೊತೆಗೆ ಶ್ರೀರಾಮನನ್ನು ಕಂಡ ಕೂಡಲೇ ರಾವಣನಿಂದ ಸೀತಾಪಹರಣವಾದ ವಿಷಯವನ್ನು ತಿಳಿಸಿತ್ತು. ಗಾಯಗೊಂಡ ಪಕ್ಷಿಯನ್ನು ನೋಡಿದ ಶ್ರೀರಾಮ ಜಟಾಯುವನ್ನು ತನ್ನ ತೋಳುಗಳಲ್ಲಿ ಎತ್ತಿ ಕರುಣೆಯಿಂದ ಅವನಿಗೆ ಪ್ರಜ್ಞೆಯನ್ನು ಮರಳಿ ಪಡೆಯಲು ಸಹಾಯ ಮಾಡಿದನು. ಈ ವೇಳೆ ಶ್ರೀರಾಮ ಜಟಾಯುವನ್ನು ಲೇ ಪಕ್ಷಿರಾಜ ಎಂದರೆ ಎದ್ದೇಳು ಪಕ್ಷಿ ಎಂದು ಹೇಳಿದ್ದಾಗಿಯೂ ಕ್ರಮೇಣ ಅದೇ ಲೇಪಾಕ್ಷಿ ಆಯಿತೆಂದು ಎಲ್ಲರ ನಂಬಿಕೆ. ಸ್ನೇಹಿತರೆ, ಇದೇ ದೇಗುಲ ಸಂಕೀರ್ಣದಲ್ಲಿ ಮತ್ತೊಂದು ಅದ್ಭುತ ಜಾಗ ಇದೆ. ಅದೇ ಬೃಹತ್ ಹೆಜ್ಜೆ ಗುರುತು ಇರುವ ಸ್ಥಳ. ಬಂಡೆಯ ಮೇಲೆ ಬೃಹತ್ ಹೆಜ್ಜೆಯ ಗುರುತನ್ನು ಇಲ್ಲಿ ನೋಡಬಹುದು. ಸುಮಾರು 8 ಅಡಿ ಉದ್ದದ ಪಾದದ ಗುರುತು ಇದು ಸೀತಾಮಾತೆಯ ಪಾದದ ಗುರುತು ಎಂದು ನಂಬಲಾಗಿದೆ. ಈ ಬೃಹತ್ ಹೆಜ್ಜೆ ಗುರುತು ಈ ಐತಿಹಾಸಿಕ ತಾಣದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾಗಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿಗೆ ಭೇಟಿ ನೀಡುತ್ತಾರೆ, ಕೈ ಮುಗಿಯುತ್ತಾರೆ. ಸ್ನೇಹಿತರೆ, ಭಾರತಾದ್ಯಂತ ಸಾಕಷ್ಟು ಶಿವಲಿಂಗಗಳು ಇವೆ. ಆದರೆ ಲೇಪಾಕ್ಷಿಯಲ್ಲಿ ಕಾಣಸಿಗುವ ಶಿವಲಿಂಗ ಕೊಂಚ ವಿಭಿನ್ನ. ಯಾಕೆಂದರೆ 7 ಎಳೆಯ ಸರ್ಪ ಶಿವಲಿಂಗವನ್ನು ಸುತ್ತಿಕೊಂಡಿರುವಂತೆ ಕಾಣಿಸುವ ಸುಂದರ ಶಿವಲಿಂಗ ಇದು. ಈ ನಾಗಲಿಂಗ ಕೂಡ ಲೇಪಾಕ್ಷಿಯ ಪ್ರಮುಖ ಆಕರ್ಷಣೆಯಲ್ಲಿ ಒಂದು. ಸ್ನೇಹಿತರೆ, ಈ ಬೃಹತ್ ನಾಗಲಿಂಗವನ್ನು ನೋಡುವಾಗಲೇ ರೋಮಾಂಚನವಾಗುತ್ತದೆ. ಈ ನಾಗಲಿಂಗದ ಹಿಂದೆ ಗಣಪತಿಯ ದೊಡ್ಡ ಸುಂದರ ವಿಗ್ರಹವನ್ನು ಇಲ್ಲಿ ನೋಡಬಹುದು. ಅತ್ಯಂತ ಸುಂದರ ಶಿಲ್ಪವಿದು. ಈ ಸೊಬಗು ಮನಸ್ಸಿಗೆ ಬಲು ಆನಂದ ನೀಡುತ್ತದೆ. ಸ್ನೇಹಿತರೆ, ವೀರಭದ್ರ ದೇವಸ್ಥಾನದ ಅತ್ಯಂತ ಸನಿಹದಲ್ಲಿಯೇ ಸುಂದರ ಬೃಹತ್ ನಂದಿ ವಿಗ್ರಹವಿದೆ. ಈ ಏಕಶಿಲಾ ವಿಗ್ರಹ ಕೂಡ ಕಣ್ಮನ ಸೆಳೆಯುತ್ತದೆ. ಮುಖ್ಯ ದೇವಾಲಯದ ಸಂಕೀರ್ಣದಿಂದ ಸುಮಾರು 200 ಮೀಟರ್ ದೂರದಲ್ಲಿ ಈ ಸುಂದರ ವಿಗ್ರಹವನ್ನು ನೋಡಬಹುದು. 20 ಅಡಿ ಎತ್ತರದ ಮತ್ತು 30 ಅಡಿ ಅಗಲದ ನಂದಿಯ ಈ ವಿಗ್ರಹ ಇಲ್ಲಿನ ಪ್ರಮುಖ ಆಕರ್ಷಣೆಯ ಕೂಡ ಹೌದು. ಭಾರತದಲ್ಲಿರುವ ಅತಿ ದೊಡ್ಡದಾದ ನಂದಿಯ ವಿಗ್ರಹಗಳಲ್ಲಿ ಇದು ಕೂಡ ಒಂದು. ಈ ಸುಂದರ ವಿಗ್ರಹವನ್ನು ಕಣ್ತುಂಬಿಕೊಳ್ಳುವ ಕ್ಷಣವೇ ಅದ್ಭುತ.
ನಮ್ಮ ಅದ್ಭುತ ಶಿಲ್ಪ ಕಲೆಗೂ ಇದು ಸಾಕ್ಷಿ. ಸ್ನೇಹಿತರೆ, ಅಷ್ಟು ಮಾತ್ರವಲ್ಲದೆ ಈ ದೇಗುಲದಲ್ಲಿ ಅದ್ಭುತ ಕೆತ್ತನೆಗಳನ್ನು ಕಾಣಬಹುದು. ಈ ಸೂಕ್ಷ್ಮ ಕೆತ್ತನೆಗಳು ಎಲ್ಲರನ್ನೂ ಸೂಜಿಗಲ್ಲಿನಂತೆ ಸೆಳೆಯದೇ ಇರದು. ಚಾವಣಿಗಳ ಮೇಲೆ ರಾಮಾಯಣ, ಮಹಾಭಾರತ ಮತ್ತು ಪುರಾಣಗಳ ದೃಶ್ಯಗಳನ್ನು ನೋಡಬಹುದು. ಅದು ಅಲ್ಲದೆ ಶಿವನ ಅವತಾರಗಳು ಇಲ್ಲಿ ಕಣ್ಮನ ಸೆಳೆಯುತ್ತದೆ. ವಿಜಯನಗರ ಸಾಮ್ರಾಜ್ಯದ ಕಲೆಗಾರಿಕೆಯನ್ನು ಇಲ್ಲಿ ನೋಡಬಹುದು. ಅದು ಅಲ್ಲದೆ ಇಲ್ಲಿ ಸೆಳೆಯುವಂತಹ ಇನ್ನೊಂದು ಅದ್ಭುತ ಎಂದರೆ ನೇತಾಡುವ ಕಂಬ, ಅಂದರೆ ನೆಲದ ಆಧಾರವೇ ಇಲ್ಲದೆ ನಿಂತಿರುವ ಕಂಬವೊಂದು ಇಲ್ಲಿದೆ. ಇಲ್ಲಿ 70 ಕಂಬಗಳಿವೆ. ಅದರಲ್ಲಿ ಒಂದು ಕಂಬ ಮಾತ್ರ ನೆಲವನ್ನು ಸ್ಪರ್ಶಿಸದೆಯೇ ನಿಂತಿದೆ. ಈ ಕಂಬದ ತಳಭಾಗದಿಂದ ಕಾಗದ ಅಥವಾ ಬಟ್ಟೆಯನ್ನು ಹಾಕಿ ಇನ್ನೊಂದು ಬದಿಗೆ ತರಬಹುದು. ಇದರ ರಹಸ್ಯ ಕಂಡುಹಿಡಿಯಲು ಬ್ರಿಟಿಷ್ ಅಧಿಕಾರಿಗಳು ಪ್ರಯತ್ನಿಸಿದರು, ಆದರೆ ಅವರು ಕೂಡ ಇದರಲ್ಲಿ ವಿಫಲರಾಗಿದ್ದರು. ಖಂಡಿತ ಇದು ಅಂದಿನ ಅದ್ಭುತ ವಾಸ್ತುಜ್ಞಾನ, ಇಂಜಿನಿಯರಿಂಗ್ ಕೌಶಲ್ಯಕ್ಕೆ ಸಾಕ್ಷಿ. ನೋಡಿದ್ರಲ್ಲ ಸ್ನೇಹಿತರೆ, ಲೇಪಾಕ್ಷಿಯ ವಾಸ್ತುಶಿಲ್ಪದ ಜೊತೆಗಿರುವ ರಾಮಾಯಣದ ನಂಟು. ಸ್ನೇಹಿತರೆ, ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ. ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸುವುದರಿಂದ ನನಗೂ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ. ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಸ್ನೇಹಿತರೆ. ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಒತ್ತಿ. ಧನ್ಯವಾದಗಳು ಸ್ನೇಹಿತರೆ. ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ. ಅಲ್ಲಿಯವರೆಗೂ ನಮಸ್ಕಾರಗಳು.